ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಭಟ್ಗಟ್ಟಿ. ಎಂದಿನಂತೆ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಿಲ್ಲ ವೀಕ್ಷಕರೇ, ನೆನ್ನೆಲ್ಲ ನಾನು ವಿಡಿಯೋ ಮಾಡಿದ್ದೆ ಕನ್ನಡದ ಬಗ್ಗೆ ಅವಹೇಳನಕಾರಿ ಮಾತಾಡಿದಂಥ ನಮ್ಮ ಕಮಲ್ ಹಾಸನ್ ಮತ್ತು ನಮ್ಮ ಅಲ್ಲ, ಅವನು ಯಾರು ಕಮಲ್ ಹಾಸನು ಮತ್ತು ಅದಕ್ಕೆ ಸಪೋರ್ಟ್ ಮಾಡಿದಂಥ ಆ್ಯಕ್ಟ್ರ್ ಬಗ್ಗೆ ನಾನು ಮಾತಾಡಿದ್ದೆ. ಅವ್ರು ನಮ್ಮ ಆ್ಯಕ್ಟ್ರುಗಳೇ. ಅದ್ರ ಬಗ್ಗೆ ನಾನು ಮಾತಾಡಿ ವಿಡಿಯೋ ಪೋಸ್ಟ್ ಮಾಡಿ ಇನ್ನೇನು 24 hours ಆಗಿಲ್ಲ. ಇನ್ನೊಬ್ಬ ಕನ್ನಡದ ಸ್ಟಾರ್ ನಟಿ ಮತ್ತೆ ಇವತ್ತು ಕಮಲ್ ಹಾಸನ್ ಪರ ಮಾತಾಡಿದ್ದಾಳೆ. ಸೊ ಅದು ಕೇಳಿದಾಗ ಇನ್ನೂ ಬೇಜಾರಾಯಿತು. ನಮ್ಮ ನೆಲದ ಬಗ್ಗೆ ಯಾರೋ ಮಾತಾಡ್ತಾರೆ, ನಮ್ಮ ನೆಲದ ಬಗ್ಗೆ ಪಕ್ಕದ ಮನೆಯವ್ರು ಯಾರೋ ಮಾತಾಡ್ತಾರೆ ಅಂದಮೇಲೆ ನಾವೆಲ್ಲ ಹೇಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು. ಸೊ ಇಲ್ಲೇನು ನಡೀತಿದೆ, ನಟಿ ರಮ್ಯ ಹೇಳ್ತಾರೆ ತಮಿಳಿಂದನೇ ಎಲ್ಲ ಭಾಷೆಗಳು ಹುಟ್ಟಿದೆ ಅಂತ ಟ್ವೀಟ್ ಹಾಕಿದ್ದಾಳೆ. ಟ್ವೀಟ್ ಹಾಕೋದ್ರ ಮೂಲಕ ಈ ಒಂದು ಸಂದೇಶನ ಎಲ್ಲರಿಗೂ ಕಳಿಸಿದ್ದಾಳೆ. ಆಮೇಲೆ ಬಹಿಷ್ಕಾರ ಮಾಡಿದ್ದು ದೊಡ್ಡ ತಪ್ಪು, ಬಹಿಷ್ಕಾರ ಮಾಡಬಾರ್ದು ಕಮಲ್ ಹಾಸನ ಅಂತ. ಯಾರಾದರೂ ನಾನೊಂದು ಕ್ವಶನ್ ಕೇಳ್ತೀನಿ, ಯಾರಾದರೂ ನಿಮ್ಮ ತಾಯಿ ಅಥವಾ ತಾಯಿ ಭಾಷೆ ಬಗ್ಗೆ ಮಾತಾಡಿದ್ರೆ ನೀವೇನು ಮಾಡ್ತೀರಾ? ಬಹಿಷ್ಕಾರ ಅಲ್ಲ, ದೊಡ್ಡ ಶಿಕ್ಷೆನೇ ಕೊಡ್ತೀರಾ. ಸೊ ಕನ್ನಡಿಗರು ಒಂದು ಒಳ್ಳೆ ಮನಸ್ಸವರು ಬಹಿಷ್ಕಾರ ಮಾಡಿದ್ದಾರೆ. ಇಲ್ಲೇನೋ ಮಾತಾಡಿದ್ರು ಕತೆ ಬೇರೆ ಇತ್ತು. ಇಲ್ಲಿ ಬೇಡ, ಅದೇ ಸ್ಟೇಜಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮುಂದೆ ಮಾತಾಡೋ ಬದಲು ಆ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರು ಇವರಿಬ್ಬರಲ್ಲಿ ಒಬ್ರು ಇದ್ದಿದ್ದು ಕತೆನೇ ಬೇರೆ ಇತ್ತು. ಅದು ಬೇಡ, ಇವಾಗಿನ ನಟರಲ್ಲಿ ನಮ್ಮ ಡಿ ಬಾಸ್ ದರ್ಶನ್ ಅವರು ಇದ್ದಿದ್ದು ಕತೆನೇ ಬೇರೆ ಇತ್ತು. ಸೊ ಅಲ್ಲಿ ಮಾತಾಡಿದಾಗ ಕಮಲ್ ಹಾಸನ್ ಅವ್ರು ಮಾತಾಡಿದಾಗ ನಮ್ಮ ಶಿವನ ಕೈ ಕಟ್ಟಿ ನಗ್ತಾರೆ, ಅದು ಬೇಜಾರಾಗುತ್ತೆ. ಅದು அதுல தமிழிலிருந்து பிறந்ததுதான் உங்கள் பாஷை. ಒಂದ್ ಕಡೆ ಬೇಜಾರಾದ್ರೆ ಈ ಅಮ್ಮ ಬಂದ್ಬಿಟ್ಟು ತಮಿಳ್ ಹಂಗ್ ಹುಟ್ಟಿದೆ ಹಿಂಗ್ ಹುಟ್ಟಿದೆ, ಏನು 1000 ವರ್ಷದಿಂದ ಹುಟ್ಟಿದಂಗೆ ಆಡ್ತಾಳೆ ಇವಳು. That I just think that first of all, I'm against boycott of anything. Like, I am not someone, in the past also they try to ban actors from the industry and things like that, and I have stood up against it. So similarly now I just think that, boycotting is a bit much. ನಮ್ಮ ಭಾಷೆ ಇತಿಹಾಸ ಅವಳು ಫಸ್ಟ್ ತಿಳ್ಕೊಳ್ಳಿ. ಆಮೇಲೆ ಇಲ್ಲಿ ಗಾಳಿ, ಇಲ್ಲಿ ಅನ್ನ ತಿಂದು, ಇಲ್ಲಿ ಭಾಷೆನ ಯೂಸ್ ಮಾಡಿ ಸ್ಟಾರ್ ನಟಿಯಾಗಿ ಇವಾಗ ವಾಪಸ್ ಬಂದ್ಬಿಟ್ಟು ಇದೇ ಭಾಷೆ ಬಗ್ಗೆ ಮಾತಾಡ್ತಾಳೆ ಅಂದರೆ ಈ ಅಮ್ಮಂಗೆ ಎಷ್ಟು ಗೌರವ, ಎಷ್ಟು ಮಟ್ಟಿಗೆ ಕನ್ನಡದ ಮೇಲೆ ಒಂದು ಭಾಷಾಭಿಮಾನ ಇದೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ನೆನೆಸ್ಕೊಂಡ್ರೆ ನೋಡ್ತಾ ಇದ್ರು ಬೇಜಾರಾಗುತ್ತೆ. ಟಿ ವಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಒಂದು ಆ್ಯಂಟಿ ಕನ್ನಡಿಗರು ನಮ್ಮ ಜೊತೆಗೆ ಇದ್ದಾರೆ, ನಾವು ಅವ್ರನ್ನ ಬೆಳೆಸಿದೀವಿ ಅಂದರೆ ಇನ್ನೂ ದುಃಖಕರವಾದ ಘಟನೆಗಳು. ಎಷ್ಟೋ ಕನ್ನಡ ಪರ ಹೋರಾಟಗಾರರು ತಮ್ಮ ಮನೆ ಮಠ ಎಲ್ಲ ತೊರೆದ್ಬಿಟ್ಟು, ಎಷ್ಟೋ ಸ್ಟಾರ್ ನಟರು ಎಂತೆಂಥ ಒಂದು ಹೋರಾಟಗಾರನ್ನು ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವಾಗಲೇ ಗೋಕಾಕ್ ಚಳವಳಿ ಮಾಡಿ ಇಡೀ ರಾಜ್ಯವನ್ನು ಸುತ್ತಿದ್ರು ಕನ್ನಡಕ್ಕೋಸ್ಕರ. ಅಂಥವರೆಲ್ಲ ಹುಟ್ಟಿ ಬೆಳೆದಂಥ ನಾಡಿದು. ಸೊ ಎಷ್ಟೋ ಜನ ಕನ್ನಡ ಪರ ಹೋರಾಟಗಾರರು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಯಾರ್ಯಾರನ್ನ ಅಪೋಸಿಟ್ ಮಾಡಿ ದಿನ ಬೆಳಗಾದ್ರೆ ಸಾಕು ಕನ್ನಡದ ಬಗ್ಗೆ ಒಂದು ಅಭಿಮಾನವನ್ನು ಹೊತ್ತು ಗಲ್ಲಿ ತಿರುಗ್ತಾರೆ. ಸೊ ಅಂಥ ನಾಡಲ್ಲಿ ಇಂಥ ನಟಿಗಳನ್ನು ಬೆಳೆಸಿರೋದು, ಇಂಥ ನಟ ನಟಿಯರನ್ನು ಬೆಳೆಸಿರೋದು ತುಂಬ ಬೇಜಾರಾಗುತ್ತೆ. ಸೊ ರಮ್ಯಾ ಅವ್ರು ತಿಳ್ಕೊಬೇಕು, ನಾವು ಎಲ್ಲಿಯ ಅನ್ನ, ಎಲ್ಲಿಯ ಗಾಳಿ, ಎಲ್ಲಿಯ ಒಂದು ಭಾಷೆಯ ಮೇಲೆ ನಾವು ಸ್ಟಾರ್ ಆಗಿದ್ದು ಅಂತ. ಸೊ ಕನ್ನಡಿಗರು ಇನ್ಮೇಲೆ ಎಚ್ಚೆತ್ಕೋಬೇಕು. ಇಂಥ ನಟರುಗಳಿಗೆ ನೀವು ಪ್ರೋತ್ಸಾಹ ಕೊಡಬಾರ್ದು. ಯಾರು ಕನ್ನಡದ ಬಗ್ಗೆ ಅಭಿಮಾನ ಇದೆ, ಕನ್ನಡ ನೆಲದ ಬಗ್ಗೆ ಒಂದು ಋಣ ಇರುತ್ತೋ, ಕನ್ನಡ ನೆಲಕ್ಕೆ ಋಣಿಯಾಗಿರ್ತಾರೋ ಅಂಥವ್ರನ್ನ ನೀವು ಬೆಳೆಸಬೇಕು ಅಂತ ಹೇಳ್ತಾ. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲು. ಪದೇ ಇಂಥ ಎಕ್ಸಾಂಪಲ್ಗಳು ತುಂಬ ಬಂದಿದ್ದಾವೆ ಕನ್ನಡಿಗರಿಗೆ. ಆಮೇಲೆ ನಾನು ಇಲ್ಲಿ ಯಾವ ತಮಿಳ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಯಾಕಂದ್ರೆ ನಾನು ಕೆಲವೊಂದು ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಲಿ ಯಾರೇ ಆಗಲಿ ತಮಿಳವರು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಸೊ ಅವ್ರಿಗಿರುವಂಥ ಭಾಷಾಭಿಮಾನ ಅದರಲ್ಲಿ 10% ನಮ್ಮ ರಮ್ಯಾಗಿಲ್ವಾ ಅಂತ ನಾನು ಕೇಳ್ತಿರೋದು. ಸೊ ಇವತ್ತಿಗೂ ಕೆಲವು ತಮಿಳನ್ಸ್ ಇದ್ದಾರೆ ಕನ್ನಡದ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಟಿದ್ದಾರೆ ಇವತ್ತಿಗೂ ಕೂಡ. ಅವ್ರ ಆಟೋದಲ್ಲಾಗಲಿ, ಅವ್ರ ಆಟೋ ಮೇಲೆಲ್ಲ ಆಟೋ ಓಡಿಸ್ಬೇಕಾದ್ರೆ ನೋಡ್ತೀನಿ ಕನ್ನಡದ ಒಂದು ಬಾವುಟ ಇರ್ತದೆ, ಶಂಕರ್ ನಾಗ್ ಅವರು ಇರ್ತಾರೆ. ಸೊ ಇವೆಲ್ಲ ನೋಡಿದಾಗ ನಾನು ಕಂಪ್ಲೀಟ್ ತಮಿಳವರೇ ತಪ್ಪು ಅಂತ ಹೇಳಲ್ಲ, ಯಾಕಂದ್ರೆ ಇಲ್ಲಿ ಬಂದವರು ಎಷ್ಟೋ ಜನ ಕನ್ನಡಕ್ಕೋಸ್ಕರ ದುಡಿತಾ ಇದ್ದಾರೆ. ಸೊ ತಮಿಳಲ್ಲಿ ಎಷ್ಟೋ ಜನ ಕನ್ನಡ ಪರ ಹೋರಾಟಗಾರ ಸಂಘದಲ್ಲಿ ತಮಿಳವರು ಇದ್ದಾರೆ. ಸೊ ಅಂಥ ತಮಿಳು ಕನ್ನಡಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಇಂಥ ಆ್ಯಂಟಿ ಕನ್ನಡಿಗಾಸು ಇರ್ತಾರಲ್ಲ ಅಂಥವ್ರಿಗೆ ನೋಡಿದಾಗ ಬೇಜಾರಾಗುತ್ತೆ. ನೋಡೋದಲ್ಲ, ಇಂಥ ಟ್ವೀಟ್ಗಳು, ಇಂಥ ಪೋಸ್ಟ್ಗಳು ಬಹಿಷ್ಕಾರ ಮಾಡಬಾರ್ದು ಅಂತ ಹೇಳಿದ್ರೆ ಫಸ್ಟ್ ಈ ಅಮ್ಮನ ಬಹಿಷ್ಕಾರ ಮಾಡ್ಬೇಕು. ಇಂಥವ್ರ ಮೂವಿಗಳನ್ನೆಲ್ಲ ನೋಡಬಾರ್ದು, ಇಂಥವ್ರನ್ನ ನಾವು ಬೆಳೆಸಲೂಬಾರ್ದು. ಸೊ ಇನ್ಮೇಲಾದರೂ ಕನ್ನಡಿಗರು ಎಚ್ಚೆತ್ಕೋಬೇಕು. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕಮಲ್ ಹಾಸನ್ ಏನಾದರೂ ಇದೇ ಮಾತನ್ನ ನಮ್ಮ ಡಿ ಬಾಸ್ ಅಥವಾ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮುಂದೆ ಮಾತಾಡಿದ್ರೆ ರಿಸಲ್ಟ್ ಅಲ್ಲೇ ಸಿಕ್ಕಿರೋದು ಆ ಯಪ್ಪಂಗೆ ಸ್ಟೇಜ್ ಮೇಲೆ. ಫಸ್ಟ್ ಆಫ್ ಆಲ್ ಮಾತಾಡ್ತಾನೆ ಇರಲಿಲ್ಲ, ಅಷ್ಟೊಂದು ಭಯ ಇತ್ತು. ಅದ್ಯಾಕೋ ಶಿವಣ್ಣ ಅವತ್ತು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸೈಲೆಂಟ್ ಆಗೋದಲ್ಲದೆ ಇದನ್ನು ಎಸ್ಕಲೇಷನ್ ಮಾಡಬೇಡಿ ತುಂಬ ಅಂದರೆ ಎಸ್ಕಲೇಷನ್ ಮಾಡೋಂಥ ಮ್ಯಾಟ್ರೇ ಇದು. ಅಂಥ ಸಾವಿರಾರು ಜನ ಕೂತಂಥ ಸ್ಟೇಜ್ ಮೇಲೆ, ಅಂಥ ಸೋಷಿಯಲ್ ಮೀಡಿಯಾ ಮುಂದೆ, ಅಷ್ಟೊಂದು ಕ್ಯಾಮ್ರಾ ಮುಂದೆ ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಾನಲ್ಲ ಯಪ್ಪ.
ಏನು ಮಾಡೋಕ್ಕಾಗಲ್ಲ. ಅವ್ನ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ, ಅಲ್ಲಿ ನಿಂತ್ಕೊಂಡು ಹೇಳಿದ್ದೇನೆ, ಅದೇ ಇಲ್ಲೆಲ್ಲನೂ ಹೇಳಿದ್ರೆ ಕಥೆನೇ ಬೇರೆ ಇತ್ತು. ಸೊ ಇನ್ಮೇಲಾದ್ರು ಕನ್ನಡಿಗರು ಎಚ್ಚೆತ್ಕೋಬೇಕು, ಇಂಥ ನಟ ನಟಿಯರಿಗೆ ಪ್ರೋತ್ಸಾಹ ಮಾಡಬೇಡಿ. ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆಗೆ ಯಾರು ಹೋರಾಡ್ತಾರೋ ಅಂಥ ನಟ ನಟಿಯರ ಒಂದು ಮೂವಿಗಳನ್ನು ಬೆಳೆಸಿ ಅಂಥವ್ರಿಗೆ ಪ್ರೋತ್ಸಾಹ ಕೊಡಿ. ನಮ್ಮ ಕನ್ನಡ ಪರ ಸಂಘಟನೆಗಳಿವೆ, ಅಂಥವ್ರನ್ನ ನೀವು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಳಿ. ದಿನ ಬೆಳಗಾದ್ರು ಎಷ್ಟೋ ಜನ ಆಪೋಸಿಟ್ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ನಮ್ಮ ಕನ್ನಡಿಗರು. ಸೊ ಕೆಚ್ಚೆದೆ ಕನ್ನಡಿಗರಿಗೆ ನಮನ ಹೇಳ್ತಾ, ಹಾಗೂ ನನ್ನೆಲ್ಲ ವೀಕ್ಷಕರಿಗೂ, ನನ್ನೆಲ್ಲ ಕನ್ನಡಿಗರಿಗೂ ನಮಸ್ತೆಯನ್ನು ಹೇಳ್ತಾ, ಧನ್ಯವಾದನ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.